ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಶುಕ್ರವಾರ ಸಂಜೆ 5:30ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ವಿ. ನಾನು ನನ್ನ ಮಗ. ನಮ್ಮನೆಯವರು ಮಾರ್ಕೆಟಿಗೆ ಹೋದರು ಕೋಟ್ಲಾದಾಗೆ. ನಾವು ನಮ್ಮನ್ನ ಎಕ್ಸಿಟ್ ಗೇಟ್ ತನಕ ಬಿಟ್ಟು ಹೋದರು. ಎಕ್ಸಿಟ್ ಗೇಟಲ್ಲಿ ವೇಟ್ ಮಾಡಿದ್ವಿ. ಅಲ್ಲಿ ಆಟೋ ಬರಲಿಲ್ಲ ಯಾವುದು. ಹಾಗಾಗಿ ಮತ್ತೆ ಇನ್ ಗೇಟ್ ತನಕ ನಡ್ಕೊಂಡು ಬಂದು ಈಗ ವೇಟ್ ಮಾಡ್ತಾಯಿದ್ವಿ. ಇದು ನಮ್ಮದು ಇನ್ ಗೇಟ್ ಎದುರುಗಡೆನೇ ರೋಡ್ ಇದು. ಆಮೇಲೆ ಒಂದು ಆಟೋ ಸಿಕ್ತು, ಆಟೋದಲ್ಲಿ ಹೋದ್ವಿ. ಫುಲ್ ಚಳಿ ಇತ್ತು, ಫುಲ್ ಮುಖಕ್ಕೆ ಹೊಡಿತಾ ಇತ್ತು, ತಣ್ಣಗಾಗ್ಬಿಟ್ಟಿತ್ತು. ಅದಾದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನ ಇದು. ದೇವಸ್ಥಾನದ ಹೆಸರು ಮಲೈ ಮಂದಿರು. ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಇವರು ಪೂಜೆ ಮಾಡೋರೆಲ್ಲ ತಮಿಳಿಯನ್ಸ್ ಇರೋದು, ತಮಿಳವರು. ಅವ್ರಿಗೆ ತಮಿಳೆಲ್ಲ ಬರುತ್ತೆ. ದೇವಸ್ಥಾನ ಏನು ಅಷ್ಟೊಂದು ರಶ್ ಇರಲಿಲ್ಲ. ಬೆಳಗ್ಗೆ ರಶ್ ಇರುತ್ತೆ ಸ್ವಲ್ಪ. ಇಲ್ಲೆಲ್ಲ ಅಷ್ಟೊಂದೇನು ರಶ್ ಇರಲ್ಲ. ಆಮೇಲೆ ಟೋಕನ್ ತೊಗೊಂಡು ಹಣ್ಣುಕಾಯಿ ತೊಗೊಬರೋಕ್ಕೆ ಅಂತ ಹೋದ. ಒಂದು ತೆಂಗಿನಕಾಯಿ, 2 ಬಾಳೆಹಣ್ಣು ಮತ್ತು ಎಲೆ ಅಡಿಕೆಗೆ 60 ರೂಪಾಯಿ ತೊಗೋತಾರೆ. ಮೇಲಿರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಇದು ಡೆಲ್ಲಿಲಿ ಇದೊಂದೇ ಹತ್ರ ಅನಿಸುತ್ತೆ ನಾಗರ ಕಲ್ಲೆಲ್ಲ ಇಟ್ಟಿದ್ದಾರೆ. ಅಂದರೆ ಬೇರೆ ಕಡೆ ನಾನು ನೋಡಿದ್ದು ಎಲ್ಲೂ ಇಲ್ಲ. ಅದಾದಮೇಲೆ ಅಭಿಷೇಕ ನಡೀತಾ ಇತ್ತು. ಒಳಗಡೆ ಆ ಫೋಟೋಸ್ ಎಲ್ಲ ತೆಗಿಯೋಂಗಿರಲಿಲ್ಲ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗೋಕ್ಕೆ ಆಟೋ ವೆಯ್ಟ್ ಮಾಡ್ತಾಯಿದ್ವಿ. ಈ ರೋಡಲ್ಲಿ ಒಂದು ಕೂಡ ಆಟೋ ಬರ್ತಾ ಇರಲಿಲ್ಲ, ಬಸ್ಸು ಕೂಡ ಬಂದಿಲ್ಲ. ಅದಾದಮೇಲೆ ಊಬರಲ್ಲೇ ಒಂದು ಆಟೋ ಬುಕ್ ಮಾಡಿದೆ, ಅಷ್ಟೊತ್ತಿಗೆ ಬಂತು. ಇವಾಗ ಬಂದು ಟೈಮು 8 ಗಂಟೆ ಆಗಿದೆ. ಮನೆ ಹತ್ರ ಹೇಳಿದೆ. ಇವಾಗ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಇದು ನಮ್ಮ ಎಂಟ್ರಿ ಗೇಟು.